ಹೈಕೋರ್ಟ್ ಆದೇಶ ಆಗಿದೆ. ವಿಧಾನಸೌಧ, ಹೈಕೋರ್ಟ್, ಮೆಟ್ರೋ, ರಾಜಭವನ್ ಇವೆಲ್ಲ ಹೈ ಸೆಕ್ಯೂರಿಟಿ ಝೋನ್ ಅವೆಲ್ಲ. ಇಂಥ ಝೋನಲ್ಲಿ ನೀವು ಲಕ್ಷಾಂತರ ಸೇರ್ಬಿಟ್ಟು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಯಾರು ಹೊಣೆ ಆಗ್ತಾರೆ? ಶೋಕಿ ಮಾಡೋದಕ್ಕೆ, ದುಡ್ಡು ಮಾಡೋದಕ್ಕಿಂತ ಕಾರ್ಯಕ್ರಮವನ್ನು ಮಾಡಬಾರ್ದು. ಯುವಕರು ಕೂಡ ದಯಮಾಡಿ ತಿದ್ಕೋಬೇಕು. ಈ ಮುಂದೆ ಒಂದು ಸಾಮ್ರಾಜ್ಯಕ್ಕೆ, ಈ ಸಮಾಜಕ್ಕೆ ಯುವಕರು ಬೇಕು. ಯಾರು ನಮಗೆ ಹೀರೋ? ಯಾರು ದೇಶಕ್ಕೆ ತ್ಯಾಗವನ್ನು ಮಾಡಿದ್ದಾರೆ, ಬಲಿದಾನವನ್ನು ಮಾಡಿದ್ದಾರೆ, ಯಾರು ಸೈನಿಕರು, ಅವರೇ ನಮ್ಮ ನಿಜವಾದಂಥ ಒಂದು ಹೀರೋ. ನಮ್ಮ ತಂದೆ ತಾಯಿ ನಮಗೆ ಏನಿವತ್ತು ಊಟ ಹಾಕಿ 9 ತಿಂಗಳು 10 ಹೊತ್ತು ಬೆಳೆಸಂತ ತಂದೆ ತಾಯಿಗಳು ವಿದ್ಯೆಯನ್ನು ಕೊಟ್ಟಂತ ಅವರು ನಮಗೆ ಮಾರ್ಗದರ್ಶಕರಾಗಬೇಕು. ಛತ್ರಪತಿ ಮಹಾರಾಜರು, ಇಮ್ಮಡಿ ಪುಲಕೇಶಿ, ರಾಣಿ ಚೆನ್ನಮ್ಮರವರು, ಸಂಗೊಳ್ಳಿ ರಾಯಣ್ಣ, ಎಂತೆಂಥ ಮಹನೀಯರಿದ್ದಾರೆ. ಅವರ ನೀವು ದಯಮಾಡಿ ನಾನು ಕೇಳ್ಕೊತೀನಿ, ನಿಮ್ಮ ಟ್ರೋಲ್ ಅವರ ನೀವು ಪೇಜಲ್ಲಿ ನೀವು ಹಾಕ್ಕೊಳ್ಳಿ. ಅದು ಬಿಟ್ಟು ಯಾರೋ ಕ್ರಿಕೆಟಲ್ಲಿ ಇರುವಂಥವ್ರನ್ನ, ಬೇರೆ ಬೇರೆ ಇಂಥವ್ರನ್ನ ನೀವು ಹಾಕಿ ಹುಚ್ಚು ಅಂದ ಅಭಿಮಾನಕ್ಕೋಸ್ಕರ ನೀವು ಸಾಯ್ತಾ ಇದ್ದೀವಿ. ನಿಮ್ಮ ತಂದೆ ತಾಯಿಗೆ ಯಾವ ಥರ ನೀವು ಜವಾಬ್ ಕೊಡ್ತೀರಾ? ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಇಂದು ಜಯನಗರದ 4th T ಬ್ಲಾಕ್ನಲ್ಲಿ ಅದ್ಭುತವಾದಂಥ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕಾರ್ಯಕ್ರಮಕ್ಕೆ ನಾವು ಸಾಕ್ಷೀಭೂತರಾಗ್ತೇವೆ. ಸಮುದಾಯ ಟಿವಿ ಸದಾ ನಮ್ಮ ದೇಶ ಪ್ರೇಮ ಮತ್ತು ನಮ್ಮ ಸಮಾಜದ ಆಗುಹೋಗುಗಳನ್ನು, ಸಮಾಜ ಸೇವೆಗಳನ್ನು ತೋರಿಸ್ತಾ ಬರ್ತಾ ಇದೆ. ಇವತ್ತು ಅದೇ ಕಾರ್ಯಕ್ರಮವನ್ನು, ಅದೇ ರೀತಿಯಾದಂಥ ಆತ್ಮಸ್ಥೈರ್ಯ ತುಂಬುವಂಥ ಕಾರ್ಯಕ್ರಮ ತೋರಿಸ್ತಾ ಇದೆ. ಏನಪ್ಪ ಅಂತಂದರೆ, ಶಿವಾಜಿ ಮಹಾರಾಜರು ಅಂದ ತಕ್ಷಣ ನಮಗೆ ರೋಮಾಂಚನ ಆಗುತ್ತೆ. ಅವರ ಹೆಸರು ಕೇಳಿದ ತಕ್ಷಣ ಕೂಡ ಎಂಥ ಹೇಡಿನೂ ಕೂಡ ಧೈರ್ಯವಂತನಾಗ್ತಾನೆ, ಎಂಥ ಸೋಲು ಕೂಡ ಜಯದ ಹಾದಿಗೆ ದಾರಿ ಮಾಡಿಕೊಡ್ತದೆ. ಅಂಥ ಶಿವಾಜಿ ಮಹಾರಾಜ ಸಾಮ್ರಾಟರ ಒಂದು ಪಟ್ಟಾಭಿಷೇಕದ ವಿಶೇಷವಾದ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಬನ್ನಿ, ನಮ್ಮೊಂದಿಗೆ ಈ ಭಾಗದ ಪ್ರತಿಷ್ಠಿತ ನಾಯಕರು ಮತ್ತು ಎಲ್ಲರ ಒಂದು ಕಷ್ಟಗಳಿಗೆ ಸ್ಪಂದಿಸುವಂಥ ರಾಮಮೂರ್ತಿ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸಿ ಇವತ್ತು ಕಾರ್ಯಕ್ರಮದ ವಿಶೇಷತೆಯನ್ನು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಮೊದಲನೇದಾಗಿ ಅಭಿನಂದನೆಗಳು ಸರ್, ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದರೆ. ಯಾಕಂದರೆ ಸಮಾಜವನ್ನು ಒಡೆಯುವಂಥ ಆಗುಹೋಗುಗಳು ನಡೆಯುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು, ಭಾರತೀಯರೆಲ್ಲರೂ ಒಂದು, ನಮ್ಮೆಲ್ಲರ ರಕ್ತಾನುಕೂಲ ಒಂದೇ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ಸಂದೇಶ ಸಾರುವ ಕಾರ್ಯಕ್ರಮ ಮಾಡಿದ್ದೀರಾ ಸರ್. ಇವತ್ತು ತರುಣ ಹಿಂದೂ ಒಂದು ಸಮಾಜದಿಂದ ಎಲ್ಲ ಯುವಕರು ಸೇರಿಕೊಂಡು ಹಿಂದುವಿ ಸಾಮ್ರಾಜ್ಯದ ಅಧಿಪತಿ ಏನು ಶಿವಾಜಿ ಮಹಾರಾಜರ ಒಂದು ಸಾಮ್ರಾಜ್ಯದ ಏನಿವತ್ತು ದಿನ, ಇವತ್ತು ಅವರು ಸಾಮ್ರಾಜ್ಯವನ್ನು ಏರಿದಂಥ ದಿವಸ. ಇವತ್ತು ನಾವು ವಿಜಯೋತ್ಸವವನ್ನು ಇವತ್ತು ಎಲ್ಲ ಯುವಕರು, ಬಡಾವಣೆ ಯುವಕರು ಮಾಡ್ತಾಯಿದ್ದಾರೆ. ಶಿವಾಜಿ ಮಹಾರಾಜರು ಎಲ್ಲ ಯುವಕರಿಗೆ ಪ್ರೇರಣೆ ಆಗಬೇಕು. ಇವತ್ತು ದೇಶಭಕ್ತಿ ತುಂಬಿ ಇಡೀ ಒಂದು ಎಲ್ಲ ಯುವಕರಲ್ಲಿ ನವಚೈತನ್ಯವನ್ನು ಮೂಡಿಸುವಂಥ ಏಕೈಕ ಸಾಮ್ರಾಜ್ಯದ ದೊರೆ ಅಂತಂದರೆ ಅದು ಶಿವಾಜಿ ಮಹಾರಾಜರು. ಆ ದೃಷ್ಟಿಯಿಂದ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, ಇವತ್ತು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಯುವಕರು ಮಾಡಿದ್ದಾರೆ. ನಾನು ಕೂಡ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿದ್ದೆ. ಯಾಕೆಂದರೆ ಈ ಸಮಾಜದಲ್ಲಿ ಸಮಾಜವನ್ನು ಕಟ್ಟಬೇಕು ಅಂತಂದರೆ, ಸಮಾಜವನ್ನು ಯಾರು ದುರ್ಬಲಗೊಳಿಸಿ ಅವ್ರಿಗೆ ಧೈರ್ಯವಾಗಿ ನಾವು ಅವ್ರಿಗೆ ಶಕ್ತಿಯನ್ನು ತೋರಿಸ್ಬೇಕು ಅಂದರೆ ಯುವಕರ ಅಗತ್ಯ ಇದೆ. ಆ ದೃಷ್ಟಿಯಿಂದ ಈ ಮುಂದೆ ಒಂದು ಸಾಮ್ರಾಜ್ಯಕ್ಕೆ, ಈ ಸಮಾಜಕ್ಕೆ ಯುವಕರು ಬೇಕು. ಆ ದೃಷ್ಟಿಯಿಂದ ಎಲ್ಲರಿಗೂ ಯಾರು ಒಬ್ಬ ಆದರ್ಶ, ಒಬ್ಬ ಚಕ್ರವರ್ತಿ ಅಂತಂದರೆ ಅದು ಶಿವಾಜಿ ಮಹಾರಾಜು. ಆ ದೃಷ್ಟಿಯಿಂದ ಇವತ್ತು ಎಲ್ಲ ಯುವಕರು ಸೇರಿಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖೇನ ಅವರು ಶಿವಾಜಿ ಮಹಾರಾಜರು ಯಾವ ಥರ ಇದ್ದರು, ಎಷ್ಟು ಕಷ್ಟಪಟ್ಟರು, ಎಷ್ಟು ಹೋರಾಟವನ್ನು ಮಾಡಿದ್ರು, ತ್ಯಾಗ ಬಲಿದಾನವನ್ನು ಎಲ್ಲವೂ ಕೂಡ ನಮ್ಮ ಗೋಪಾಲ್ ಅವರು, ಯಾರು ನಮ್ಮ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣದ ಒಬ್ಬ ಕರ್ತರು, ಅವ್ರು ಇವತ್ತು ಬಂದು ಎಲ್ಲರಿಗೂ ಕೂಡ ಒಂದು ತಿಳಿಸಿ ಹೇಳಿದ್ದಾರೆ. ಭಾಳ ಒಳ್ಳೆಯ ಒಂದು ಭಾಷಣವನ್ನು ಮಾಡಿದ್ದಾರೆ. ಯಾಕೆಂದರೆ ಇವತ್ತಿನ ಪಠ್ಯ ಪುಸ್ತಕದಲ್ಲಿ ಯಾವುದೋ ಒಬ್ಬ ಮೊಘಲ್ ದೊರೆಗಳ ಬಗ್ಗೆ ಮಾತಾಡ್ತಾರೆ, ಬೇರೆ ಬೇರೆ ಬಗ್ಗೆ ತೋರಿಸ್ತಾರೆ. ಶಿವಾಜಿ ಮಹಾರಾಜ ಪೂರ್ಣ ಚರಿತ್ರೆಯನ್ನು ಇವತ್ತು ಯುವಕರಿಗೆ, ಇವತ್ತಿನ ಮಕ್ಕಳಿಗೆ ಇವತ್ತು ತೋರಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಇವತ್ತು ಅವ್ರ ಮಗ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಯಾವ ಪರಿಸ್ಥಿತಿ ಆಯಿತು, ಜೈಲಿಗೆ ಹೋದರು, ಇವೆಲ್ಲ ಸಾಮ್ರಾಜ್ಯವನ್ನು ಕಟ್ಟಿದ್ರು, ಇಡೀ ದೇಶದಲ್ಲಿ ಸಾಮ್ರಾಜ್ಯವನ್ನು ಮಾಡಿದ್ರು. ಎಲ್ಲವನ್ನ ಇವತ್ತಿನ ಯುವಕರಿಗೆ, ಯುವ ಪೀಳಿಗೆ ತೋರಿಸುವಂಥ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಒಳ್ಳೆಯ ಒಂದು ಕಾರ್ಯಕ್ರಮ, ಅದಕ್ಕೆ ಭಾಳ ಅರ್ಥಪೂರ್ಣ ಅಂತ ಒಂದು ಕಾರ್ಯಕ್ರಮ ಈಗ ಭಾಗವಹಿಸಿದೆ. ಸರ್ ಹಾಗೆ ತಮ್ಮಿಂದ ಒಂದು ಸಂದೇಶ ಬೇಕು ಸರ್. ಯಾಕಂದರೆ ಇತ್ತೀಚಿನ RCBಯ ಒಂದು ಕಪ್ಪು ಸಂಭ್ರಮಾಚರಣೆಯಲ್ಲಿ ಯುವಕರು
ಭಾಳಷ್ಟು ಜನ 11 ಜನ ತೀರೋಗ್ಬಿಟ್ರು. ಸೊ ಅಂಥ ಒಂದು ವಿಚಾರಗಳಿಗೆ ಸ್ಪಂದಿಸುವಂಥ ಯುವ ಜನತೆ ನೋಡಿ, ಇಂಥ ಒಂದು ದೇಶ ಪ್ರೇಮದ ಕಾರ್ಯಕ್ರಮಗಳು ಮತ್ತು ದೇಶಕ್ಕೆ ಶತ್ರುಗಳ ಕಾಟ ಇದೆ, ಸೈನಿಕ ಸೇರ್ಕೊಳ್ಳೋದಾಗಲಿ, ದೇಶ ಪ್ರೇಮ ಒಗ್ಗಟ್ಟಾಗಿ ನಾವೆಲ್ಲ ಒಂದು ಅನ್ನೋದು ಎಷ್ಟು ಮಟ್ಟಿಗೆ ಬೆಳೀತಾ ಇದೆ, ಎಷ್ಟು ಬೆಳೆಸ್ಕೋಬೇಕು ಸರ್ ಯುವ ಜನತೆ? ಇವತ್ತು ಎಲ್ಲೋ ಒಂದು ಕಡೆ ಭಾಳ ನೋವಾಗ್ತಾ ಇದೆ. ಯಾರು ನಮಗೆ ಹೀರೋ? ಇವತ್ತು ಯಾರು ದೇಶಕ್ಕೆ ತ್ಯಾಗವನ್ನು ಮಾಡಿದ್ದಾರೆ, ಬಲಿದಾನವನ್ನು ಮಾಡಿದ್ದಾರೆ, ಯಾರು ಸೈನಿಕರು, ಅವರೇ ನಮ್ಮ ನಿಜವಾದಂಥ ಒಂದು ಹೀರೋಗಳು. ಯಾರು ಮಾಡಲ್ಲ ಅಂತಂದರೆ ಈ ದೇಶಕ್ಕೋಸ್ಕರ, ಈ ಸಾಮ್ರಾಜ್ಯಕ್ಕೋಸ್ಕರ ಏನು ಹೋರಾಟವನ್ನು ಮಾಡಿ ಕುಟುಂಬ ಸಮೇತ ಜೈಲಿಗೆ ಹೋದಂಥ ಅನೇಕ ರಾಜ ಮಹಾರಾಜಗಳು ಇವತ್ತು ನಮಗೆ ಮಾರ್ಗದರ್ಶನ ಮಾಡಬೇಕು. ಅಂಥವ್ರು ನಮಗೆ ನಿಜವಾದ ಹೀರೋಗಳು. ನಮ್ಮ ತಂದೆ ತಾಯಿ ನಮಗೆ ಏನಿವತ್ತು ಊಟ ಹಾಕಿ 9 ತಿಂಗಳು 10 ಹೊತ್ತು ಬೆಳೆಸೋಂಥ ತಂದೆ ತಾಯಿಗಳು ವಿದ್ಯೆಯನ್ನು ಕೊಟ್ಟಂತ ಅವರು ನಮಗೆ ಮಾರ್ಗದರ್ಶಕರಾಗಬೇಕು. ಈಗ ನನಗೆ ಎಷ್ಟು ನೋವಾಗ್ತಾಯಿದೆ ಅಂತಂದರೆ, ಇವತ್ತು ಕರ್ನಾಟಕದಲ್ಲಿ ಇಮ್ಮಡಿ ಪುಲಿಕೇಶಿ, ಛತ್ರಪತಿ ಮಹಾರಾಜರು, ಇಮ್ಮಡಿ ಪುಲಿಕೇಶಿ, ರಾಣಿ ಚೆನ್ನಮ್ಮರವರು, ಸಂಗೊಳ್ಳಿ ರಾಯಣ್ಣ, ಬ್ರಿಟಿಷರ ಕೊಳ್ಳಿಗೆ ನೇಣಾಕೊಂಡಂಥ ಇವತ್ತು ಎಂತೆಂಥ ಮಹನೀಯರಿದ್ದಾರೆ. ಅವರ ನೀವು ದಯಮಾಡಿ ನಾನು ಕೇಳ್ಕೊತೀನಿ, ನಿಮ್ಮ ಟ್ರೋಲ್ ಮಾಡಿ ಅವರ ನೀವು ಪೇಜಲ್ಲಿ ನೀವು ಹಾಕ್ಕೊಳ್ಳಿ. ಅದು ಬಿಟ್ಟು ಯಾರೋ ಕ್ರಿಕೆಟಲ್ಲಿ ಇರುವಂಥವ್ರನ್ನ, ಬೇರೆ ಇಂಥವ್ರನ್ನ ನೀವು ಹಾಕಿ ಹುಚ್ಚು ಅಂಧ ಅಭಿಮಾನಕ್ಕೋಸ್ಕರ ನೀವು ಸಾಯ್ತಾ ಇದ್ದೀರಲ್ಲ. ಮುಂದೆ ನಿಮ್ಮ ತಂದೆ ತಾಯಿಗೆ ಯಾವ ಥರ ನೀವು ಜವಾಬು ಕೊಡ್ತೀರಾ? ಎಲ್ಲಿರ್ತೀರ ನೀವು ಕೊಡೋದಕ್ಕೆ? ಇಷ್ಟು ವರ್ಷ ನಿಮ್ಮನ್ನು ಓದಿಸಿದರೆ ಎತ್ತಿದಂಥ ತಾಯಿ ಪ್ರೀತಿಗಳು ಕಳ್ಕೊಂಡು ನೀವು ಸಾಯ್ತಾ ಇದ್ದೀರಲ್ಲ. ಇಂಥ ಅಂಧ ಅಭಿಮಾನಿಗಳನ್ನ ಇವತ್ತು ಯುವಕರು ಇವತ್ತು ತೆಗಿಬೇಕು, ತೆಗಿಬೇಕು. ಆ ದೃಷ್ಟಿಯಿಂದ ನಿಜವಾಗ್ಲೂ ಇವತ್ತು ನಾವು ಎಲ್ಲರೂ ಕೂಡ ಯಾವುದೋ ಒಂದು ಆಟಕ್ಕೆ ನಾವು ಅಭಿಮಾನ ಆಗಬಾರ್ದು. ಇಡೀ ದೇಶಕ್ಕೆ ನಾವೆಲ್ಲ ಎದ್ದಿನ್ಕೋಬೇಕು. ಇಡೀ ಯಾವತ್ತು ರಾಷ್ಟ್ರನ ಯಾವತ್ತು ನಾವು ಐಕ್ಯತೆ ಆಗ್ತೀವಿ, ಯಾವತ್ತು ನಾವು ಐಕ್ಯದಿಂದ ಹೋರಾಟ ಮಾಡ್ತೀವಿ, ಆವಾಗ ದೇಶ ಪ್ರೇಮ ಬರುತ್ತೆ ಹೊರತು ಕ್ರಿಕೆಟ್ಗೋಸ್ಕರ ಬಡ್ದಾಡ್ಕೊಂಡು RCB ಅಂದ್ರೇನು? ರಾಯಲ್ ಚಾಲೆಂಜು ಅದು ಯಾವುದು ಡ್ರಿಂಕ್ಸು, ರಾಯಲ್ ಚಾಲೆಂಜು ಇವ್ರು ಮಾಡಿದಂಥದ್ದು ರಾಯಲ್ ಚಾಲೆಂಜು ವಿಸ್ಕಿದು. ಅಭಿಮಾನ ಇರಬೇಕು, ದುರಭಿಮಾನ ಇರಬಾರ್ದು. ಅಭಿಮಾನ ಬೇಕು ನಮಗೆ, ನಮ್ಮ ಇದು ಅಂತ ಅಂದ್ಬಿಟ್ಟು. ಆ ದುರಭಿಮಾನದಿಂದ ಕರ್ನಾಟಕ ಸರ್ಕಾರ ಬೇರೆ ಇವತ್ತು ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೆಲ್ಫಿ ತೆಗೊಳ್ಳೋಕ್ಕೋಸ್ಕರ ಇಂಥ ಒಂದು ಘಟನೆಯನ್ನು ಮಾಡಿದಂಥ ನೇರ ಹೊಣೆ ಕರ್ನಾಟಕದ ರಾಜ್ಯ ಸರ್ಕಾರದ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳು 25 ಲಕ್ಷ ಕೊಡ್ತೀನಿ, 50 ಲಕ್ಷ ಕೊಡ್ತೀನಿ, 20 ಲಕ್ಷ ಕೊಡ್ತೀನಿ ಅಂತಾರಲ್ಲ, ಅಷ್ಟೇ ಜೀವಕ್ಕೆ ಬೆಲೆ. ಮಾನವೀಯತೆ ಅಲ್ವ ನಿಮಗೆ? ನೀವು ಸತ್ತೋಗಿದ್ದಾರೆ, ಆವಾಗ ನೀವು ವಿಧಾನಸೌಧ ಮುಂದೆ ಸಭೆಯನ್ನು ಮಾಡ್ತೀರಾ. 10 ಜನ ಸತ್ತೋಗಿದ್ದಾರೆ, ನೀವು ಹೋಗ್ಬಿಟ್ಟು ಕ್ರೀಡಾಂಗಣದಲ್ಲಿ ಕಪ್ಪಿಗೆ ಮುತ್ತಿಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ನೀವು ಮಾನವೀಯತೆಯನ್ನು ಕಳ್ಕೊಂಡು ಯುವಕರನ್ನ ಬಲಿ ಕೊಡುವಂಥ ಕೆಲಸ ನೇರವಾಗಿ ಘಟಕ ಸರ್ಕಾರ ಅಂತಂದರೆ ಈ ಸಿದ್ದರಾಮಯ್ಯ ಸರ್ಕಾರ. ಜನ ಯಾವತ್ತು ನಿಮ್ಗೆ ಕ್ಷಮಿಸಲ್ಲ. ಯಾವತ್ತು ಸತ್ತಿದಾರಲ್ಲ ಅವರ ಅಪ್ಪ ಅಮ್ಮನ ಶಾಪಗಳು, ಈ ಕರ್ನಾಟಕ ಜನರ ಶಾಪ ಕೂಡ ಅವ್ರಿಗೆ ತಪ್ಪಲ್ಲ. ಇಂಥ ಕಾರ್ಯಕ್ರಮ ಮಾಡಿ ಇಡೀ ದೇಶದಲ್ಲಿ ಹೋರಾಟ ಮಾಡಿದಂಥ ಅನೇಕರ ಬಗ್ಗೆ ದೊಡ್ಡ ವಿಧಾನಸಭೆ ಮುಂದೆ ಮಾಡಿ. ಸಂಗೊಳ್ಳಿ ರಾಯಣ್ಣನ ಅವತ್ತು ಇಂಗ್ಲೀಷರ ವಿರುದ್ಧ ನೇಣು ಹಾಕ್ಕೊಂಡ್ರಲ್ಲ, ಅವ್ರ ಬಗ್ಗೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಪಠ್ಯ ಪುಸ್ತಕದಲ್ಲಿ ಅವ್ರು ಬರಬೇಕು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು, ಕೆಳದಿ ಚೆನ್ನಮ್ಮವರು ಎಂತೆಂಥ ಇವತ್ತು ದೇಶದಲ್ಲಿ ಇವತ್ತು ನಮಗೋಸ್ಕರ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಅಂಥ ಕಾರ್ಯಕ್ರಮಗಳನ್ನ ವಿಧಾನಸಭೆ ಮುಂದೆ ಮಾಡೋದಕ್ಕೆ ನಾವು ಪೂರ್ಣ ಸಹಕಾರವನ್ನು ಕೊಡ್ತೀವಿ ನಿಮಗೆ. ಆ ದೃಷ್ಟಿಯಿಂದ ದಯಮಾಡಿ ಯಾವುದೋ ಒಂದು ನಿಮಗೆ ಶೋಕಿ ಮಾಡೋದಕ್ಕೆ, ದುಡ್ಡು ಮಾಡೋದಕ್ಕಿಂತ ಕಾರ್ಯಕ್ರಮವನ್ನು ಮಾಡಬಾರ್ದು. ಯುವಕರು ಕೂಡ ನೀವು ದಯಮಾಡಿ ತಿದ್ಕೋಬೇಕು. ಈ ಯುವಕರು ಕೂಡ ಅಂಧ ಅಭಿಮಾನಿಗಳಾಗ್ಬಿಟ್ಟು ಇಂಥ ಪ್ರಾಣಗಳು ಮಾಡಿಕೊಂಡು 5 ನಿಮಿಷ ಉಸಿರು ಕೊಡ್ತಾ ಅಂತ ಕೆಲಸವನ್ನು ನೀವು ದಯಮಾಡಿ ಇವೆಲ್ಲ ನೀವು ಸತ್ತೋರೆಲ್ಲ ಎಜುಕೇಷನ್, ಸತ್ತೋರೆಲ್ಲ ವಿದ್ಯಾವಂತರು, ಒಳ್ಳೆ ಉದ್ಯೋಗ ಓದಿದ್ದರು. ಮಕ್ಕಳು ಕರ್ಕೊಂಡು ಯಾಕೆ ಹೋದರು? ಎಲ್ಲೋ ಒಂದು ಕಡೆ ಇದು ಈ ಸರ್ಕಾರ ಇವತ್ತು ಬನ್ನಿ, ನೀವು ವಿಧಾನಸೌಧ ಮುಂದೆ ಬನ್ನಿ, ನೀವು ಕ್ರೀಡಾಂಗಣಕ್ಕೆ ಬನ್ನಿ. ಇವತ್ತು ಹೈಕೋರ್ಟ್ ಆದೇಶ ಆಗಿದೆ. ವಿಧಾನಸೌಧ, ಹೈಕೋರ್ಟು, ಮೆಟ್ರೋ, ರಾಜ್ಭವನ್ ಇವೆಲ್ಲ ಇವತ್ತು ಝೋನ್ನಲ್ಲಿ ಇವತ್ತು ಹೈ ಸೆಕ್ಯೂರಿಟಿ ಝೋನ್ಸ್ ಅವಲ್ಲ, ಹೈ ಸೆಕ್ಯೂರಿಟಿ ಝೋನು. ಇಂಥ ಝೋನಲ್ಲಿ ನೀವು ಲಕ್ಷಾಂತರ ಸೇರಿಸ್ಬಿಟ್ಟು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಯಾರು ಹೊಣೆ ಹಾಕ್ತಾರೆ? ಯಾರೋ ಒಂದು ಬಾಂಬ್ ಹಾಕ್ತಾ ಏನೋ ಒಂದು ಹೆಚ್ಚು ಕಡಿಮೆ ಆಯಿತು, ಯಾರು ಹೊಣೆ ಇವತ್ತು? ಯಾರು ಪೊಲೀಸ್ನವರು? ಬರೀ ಪೊಲೀಸರು 5 ಜನ ಸಸ್ಪೆಂಡ್ ಮಾಡಿದ್ರು. ಇದಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ? ಟೋಟಲಿ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮಕ್ಕೆ ಫೇಲ್ಯೂರ್ ಆಗಿದೆ. ಫೇಲ್ಯೂರು ದಯಮಾಡಿ ರಾಜೀನಾಮೆ ಕೊಡಬೇಕು ಅಂತ ಬರೀ ಯಾರೋ 3 ಜನ ಇಡೀ ಮಂತ್ರಿಮಂಡಲ ರಾಜೀನಾಮೆ ಕೊಡಬೇಕು ಅನ್ನೋ ಭಾಷೆ.